ಹಾಯ್ ಎಲ್ರಿಗೂ ನಮಸ್ಕಾರ. ಸಂಜಿ ಸವಿರುಚಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಟೇಸ್ಟಿಯಾದಂಥ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಮಿಕ್ಸ್ಡ್ ವೆಜಿಟೇಬಲ್ಸು. ಇಲ್ಲಿ ನಾನು ಕ್ಯಾರೆಟ್, ಬೀನ್ಸ್, ಬಟಾಣಿ, ಆಲೂಗಡ್ಡೆ, ನವಿಲುಕೋಸು ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಮಿಕ್ಸಿಗೆ ರುಬ್ಕೊಳ್ಳೋಕೆ ಬೇಕಾಗಿರೋದು 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ, 1 ಇಂಚ್ ಶುಂಠಿ, 5ರಿಂದ 6 ಬೆಳ್ಳುಳ್ಳಿ, 4ರಿಂದ 5 ಮೆಣಸಿನ್ಕಾಯಿ, 1 ಕಪ್ಪಷ್ಟು ತೆಂಗಿನಕಾಯಿ ಫ್ರೆಶ್ ಆಗಿ ಒಡೆದಿಟ್ಕೊಂಡಿರೋದು. ಮತ್ತು ಒಗ್ಗರಣೆಗೆ ಬೇಕಾಗಿರೋಂಥದ್ದು ಈರುಳ್ಳಿ, ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆ. ಮಿಕ್ಸಿಗೆ ಹಾಕ್ಕೊಳ್ಳೋ ಐಟಮ್ಸ್ನ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಕುಕ್ಕರ್ ಪ್ಯಾನ್ಗೆ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಪ್ಯೂರ್ ನಂದಿನಿ ಗೀ 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಕರಗಿದ ನಂತರ 1 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ತರಕಾರಿನ ಸ್ವಲ್ಪ ಇದರಲ್ಲಿ ಮಗ್ಸ್ಕೊತೀವಿ, ಅದರಿಂದ. ಇದಕ್ಕೆ ನಾವು ಎತ್ತಿಟ್ಕೊಂಡಿದ್ದಂಥ ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಇನ್ನೂ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೋದು, ಬಟ್ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಒಂದು 30 ಸೆಕೆಂಡ್ಸ್ ಬಿಸಿ ಆದರೆ ಸಾಕು. ಈಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ, ಇದನ್ನು ಒಗ್ಗರಣೆಗೆ ಅಂತಲೇ ಈ ರೀತಿ ಹೆಚ್ಚಿಟ್ಕೊಂಡಿರೋದು. ಈ ರೀತಿ ಹಾಕ್ಕೊಂಡ್ರೆ ಅದರದ್ದು ಟೇಸ್ಟ್ ಜಾಸ್ತಿ. ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ನಾನು ಕಟ್ ಮಾಡಿಟ್ಕೊಂಡಿರೋಂಥ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಏನು ಸೇರಿಸ್ಕೊಂಡಿಲ್ಲ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಬಟ್ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಬೇರೆ ಟೇಸ್ಟ್ ಬಂದುಬಿಡುತ್ತೆ. ಈ ರೀತಿ ವಿತೌಟ್ ಕ್ಯಾಪ್ಸಿಕಮ್ಮೂ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಒಂದು 2ರಿಂದ 3 ನಿಮಿಷ ಈ ರೀತಿ ನೀಟಾಗಿ ಹುರ್ಕೋಬೇಕು. ತುಪ್ಪದ ಘಮ ಎಲ್ಲ ವೆಜಿಟೇಬಲ್ಸ್ಗೂ ಇಳ್ಕೋಬೇಕು. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಬರೀ ವೆಜಿಟೇಬಲ್ಸ್ ಮಗ್ಗಷ್ಟಕ್ಕೆ ಮಾತ್ರ ಹಾಕ್ಕೊಂಡ್ರೆ ಸಾಕು. ಒಂದು 3-4 ನಿಮಿಷ ಆದಮೇಲೆ ನೀವು ನೋಡ್ತಾ ಇರ್ಬೋದು, ಈ ರೀತಿ ಆಗಿರೋ ವೆಜಿಟೇಬಲ್ಸ್ಗೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸೇರಿಸ್ಕೋಬೇಕು. ಇದು ಗ್ರೀನ್ ಕಲರ್ ಪಲಾವ್ ಅಥವಾ ಪುದೀನ ಪಲಾವ್ ಅನ್ಬೋದು. ತುಂಬ ರುಚಿಯಾಗಿರುತ್ತೆ, ಸುಲಭ ಕೂಡ ಮಾಡ್ಕೊಳ್ಳೋದು. ಈ ರೀತಿ ಮಸಾಲೆ ಹಾಕ್ಕೊಂಡು ಒಂದು ನಿಮಿಷದಷ್ಟು ಹುರ್ಕೋಬೇಕು. ಮಸಾಲೆದ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಬೇಕು, ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿರೋಂಥದ್ದು ಹಾಕಬೇಕು. ಇಲ್ಲಿ ನಾನು 1 ಪಾವಷ್ಟು ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. 6 ಜನಕ್ಕೆ ಮಾಡ್ತಾ ಇರೋದ್ರಿಂದ ನೀವು ಮೆಷರ್ಮೆಂಟ್ಸ್ ನೋಡಿಕೊಂಡು ಚೇಂಜ್ ಮಾಡ್ಕೋಬೋದು. ಈ ರೀತಿ ಅಕ್ಕಿ ಹಾಕ್ಕೊಂಡ್ಮೇಲೆ ನಿಧಾನಕ್ಕೆ 1ರಿಂದ 1.25 ನಿಮಿಷದಷ್ಟು ಹಿಂಗೆ ಕಲಿಸ್ಕೊಂಡ್ರೆ ಸಾಕು. ಜಾಸ್ತಿ ಕಲಿಸ್ಕೊಂಡ್ರೆ ಅಕ್ಕಿ ಎಲ್ಲ ಪುಡಿ ಪುಡಿ ಆಗೋಗುತ್ತೆ, ಆಮೇಲೆ ಪಲಾವ್ ಉದ್ರುದ್ರಾಗಿ ಬರಲ್ಲ. ಈಗ ಇದಕ್ಕೆ ನೀರು ಸೇರಿಸ್ಕೋಬೇಕು. 1 ಲೋಟ ಅಕ್ಕಿಗೆ 3 ಲೋಟ ನೀರು, ಅದೇ ಮೆಷರ್ಮೆಂಟು. ತರಕಾರಿನೂ ಅದೇ ನೀರಲ್ಲೇ ಬೆಂದೋಗುತ್ತೆ, ಜಾಸ್ತಿ ಏನು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಕೆಲಸ ಇರಲ್ಲ. ತುಂಬ ನೀರು ಹಾಕ್ಕೊಂಡ್ರೆ ಆಮೇಲೆ ಮುದ್ದೆ ಥರ ಬಂದುಬಿಡುತ್ತೆ, ಉದ್ರುದ್ರಾಗಿ ಸಾಫ್ಟಾಗಿ ಬರಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾವು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಕಲ್ಲುಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಈ ರೀತಿ ಎಲ್ಲದನ್ನೂ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಮಾಡಿದ್ರೆ ರುಚಿಯಾದಂಥ ಪಲಾವ್ ರೆಡಿ ಆಗುತ್ತೆ. 3 ವಿಷಲ್ ನಂತರ ಕುಕ್ಕರ್ ಲಿಡ್ ಓಪನ್ ಮಾಡಿ ರುಚಿಕರವಾದಂಥ ಭಾಳ ಟೇಸ್ಟಿಯಾದಂಥ ಪಲಾವ್ ರೆಡಿ ಆಗುತ್ತೆ. ಇದ್ರ ಮೇಲೆ 1 ಸ್ಪೂನ್ ನಂದಿನಿ ಗೀನ ಮತ್ತೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿ, ಫ್ರೆಶ್ ಆಗಿರೋಂಥ ರೈತ ಮಾಡಿಕೊಂಡು ಅದ್ರ ಜೊತೆಗೆ ತಿಂತಾಯಿದ್ರೆ